ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ದೇಶದಲ್ಲಿ ಮತ್ತೆ ಅಬ್ಬರ ಶುರು ಮಾಡಿದ್ದೇಕೆ ಕೊರೋನಾ ರೂಪಾಂತರಿ. ಕೊರೋನಾಗೆ ಲಸಿಕೆ ನೀಡುವ ಮೊದಲೇ ಶುರುವಾಗಿದ್ದೇಗೆ ಟೆನ್ಷನ್. ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ಅಲರ್ಟ್ ಆದ ಸಿಎಂ ಮಾಡಿದ್ದೇನು, ಇದೆಲ್ಲವನ್ನ ನೋಡೋಣ. ಕೊರೋನಾ ತಡೆಗೆ ವ್ಯಾಕ್ಸಿನ್ ಹಂಚಿಕೆಗೆ ರಾಜ್ಯದಲ್ಲಿ ನಡೆದಿರೋ ಸಿದ್ಧತೆಗಳಾದ್ರೂ ಏನು? ಬೆಂಗಳೂರಿನಲ್ಲೂ ಬ್ರಿಟನ್ ಭೂತ ಕಾಟ ಕೊಡಲು ಆ 75 ಜನರೇ ಕಾರಣವಾದ್ರ? ಮಕ್ಕಳಿಗೆ ವ್ಯಾಕ್ಸಿನ್ ನೀಡದೇ ಇರಲು ಕಾರಣವಾದ್ರೂ ಏನು? ಕೊರೋನಾಗೆ ಬೆಚ್ಚಿ ಮತ್ತೆ ಸ್ಕೂಲ್ಗಳು ಬಂದ್ ಆಗಿದ್ದೆಲ್ಲಿ? ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ಲಿನಿಕಲ್ ಟ್ರಯಲ್ ಯಶಸ್ವಿಯಾದ ಬಳಿಕ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆ ತುರ್ತು ಬಳಕೆಗೆ ಅನುಮತಿ ಸಿಕ್ಕಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸುಧಾಕರ್ ಹೇಳಿದ್ದಾರೆ. ಎಲ್ಲವನ್ನು ಗಮನಿಸಿ ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದು, ಲಸಿಕೆ ನೀಡಲು ರಾಜ್ಯದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿವೆ. 2 ರಿಂದ 8 ಡಿಗ್ರಿ ಸ್ಟೋರೇಜ್ನಲ್ಲಿ ಲಸಿಕೆ ಸಂಗ್ರಹಿಸಿಡಬೇಕು. ಸರ್ಕಾರದ ಹಂತದಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆ ನಡೆದಿದ್ದು, ಖಾಸಗಿಯವರ ಸಹಾಯ ಬೇಕಾದಲ್ಲಿ ಚರ್ಚೆ ನಡೆಸುತ್ತೇವೆ. ಸ್ಟೋರೇಜ್ ಅಗತ್ಯವಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಾತುಕತೆ ನಡೆಸುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸುಧಾಕರ್ ಹೇಳಿದ್ದಾರೆ. ಯುಕೆಯಿಂದ ಬೆಂಗಳೂರಿಗೆ ಬಂದಿದ್ದವರ ಪೈಕಿ 75 ಜನರು ಪತ್ತೆಯಾಗಿಲ್ಲ. ಹೀಗಾಗಿ ಆರೋಗ್ಯ ಇಲಾಖೆ ಇವರನ್ನ ಪತ್ತೆ ಹಚ್ಚೋಕೆ ಪೊಲೀಸರ ಮೊರೆ ಹೋಗಿರೋದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ಯುಕೆಯಿಂದ ಬಂದಿದ್ದವರ ಪೈಕಿ 34 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಸೋಂಕಿತರ ಸಂಪರ್ಕದಿಂದ 14 ಜನರಿಗೆ ಸೋಂಕು ತಗುಲಿತ್ತು. ಹೀಗಾಗಿ ಇವರ ಸ್ಯಾಂಪಲ್ಸ್ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ನೀಡಲಾಗಿದೆ. ಯುಕೆಯಿಂದ ಆಗಮಿಸಿ ನಾಪತ್ತೆಯಾಗಿರುವ 75 ಜನರನ್ನ ಪೊಲೀಸರ ನೆರವಿನಿಂದ ಪತ್ತೆ ಹಚ್ಚೋದಾಗಿ ಸುಧಾಕರ್ ಹೇಳಿದರು. ಮೊದಲ ಡೋಸ್ ನೀಡಿದ 4 ರಿಂದ 6 ವಾರದಲ್ಲಿ 2ನೇ ಡೋಸ್ ನೀಡಬೇಕಿದೆ. ವಿದೇಶಗಳಲ್ಲಿ ಮೊದಲ ಡೋಸ್ ನೀಡಿದ 12 ವಾರದೊಳಗೆ 2ನೇ ಡೋಸ್ ನೀಡಬೇಕು. ಕೊರೋನಾ ಲಸಿಕೆ ಪಡೆಯೋರಿಗೆ ಸಂಪೂರ್ಣ ಮಾಹಿತಿ ಕೊಡಬೇಕಿದೆ. ಕಂಪನಿ ಲಸಿಕೆ ಸುರಕ್ಷತೆ, ಪರಿಣಾಮಕಾರಿತನದ ಬಗ್ಗೆ ಹಾಗೂ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾಹಿತಿ ಕೊಡಬೇಕಿದೆ. 2 ತಿಂಗಳವರೆಗೆ 15 ದಿನಕ್ಕೊಮ್ಮೆ ಮಾಹಿತಿ ಕೊಡಬೇಕಾಗುತ್ತೆ. ಲಸಿಕೆ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ 6 ತಿಂಗಳವರೆಗೆ ಸಂಗ್ರಹಿಸಿಡಬಹುದು. ಫ್ರಿಡ್ಜ್ನಿಂದ ತೆಗೆದ ಬಳಿಕ 6 ಗಂಟೆಯ ಒಳಗೆ ಲಸಿಕೆ ಬಳಸಬೇಕು ಅಂತ ಹೇಳಲಾಗಿದೆ. ಕೋವಿಶೀಲ್ಡ್ ಲಸಿಕೆ ನೀಡಲು ಡಿಸಿಜಿಐ ಗ್ರೀನ್ ಸಿಗ್ನಲ್ ಏನು ನೀಡಿದೆ. ಆದರೆ ಮಕ್ಕಳಿಗೆ ಕೋವಿಶೀಲ್ಡ್ ಲಸಿಕೆ ನೀಡುವಂತಿಲ್ಲ. ಕೋವ್ಯಾಕ್ಸಿನ್ ಲಸಿಕೆಯನ್ನ 12 ವರ್ಷ ಮೇಲ್ಪಟ್ಟವರಿಗೆ ನೀಡಬೇಕಿದೆ. ಭಾರತ್ ಬಯೋಟೆಕ್ ಐಸಿಎಂಆರ್ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಅನ್ನ ಮೊದಲ ಡೋಸ್ ನೀಡಿದ 28 ದಿನದೊಳಗೆ 2ನೇ ಡೋಸ್ ನೀಡಬೇಕು ಅಂತ ಸೂಚಿಸಲಾಗಿದೆ. ಜನವರಿ 1 ರಿಂದ ಸ್ಕೂಲ್ ಓಪನ್ ಆದ ಬೆನ್ನಲ್ಲೇ ಕೊರೋನಾ ಕಾಟ ಶುರುವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಸ್ಕೂಲ್ ಓಪನ್ ಆದ 4 ದಿನದಲ್ಲಿ 2 ಸ್ಕೂಲ್ಗಳನ್ನ ಬಂದ್ ಮಾಡಲಾಗಿದೆ. ಶಾಲೆ ಆರಂಭವಾದ ನಂತರ 2 ಶಿಕ್ಷಕರಿಗೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಶಾಲೆಗೆ ಬಂದಿದ್ದ 23 ಮಕ್ಕಳಿಗೆ ಕೋವಿಡ್ ಟೆಸ್ಟ್ಗೆ ಸೂಚನೆ ನೀಡಲಾಗಿದ್ದು, ಕೊರೋನಾ ಸೋಂಕಿತ ಶಿಕ್ಷಕರಿಗೆ ಹೋಮ್ ಐಸೋಲೇಷನ್ಗೆ ಸೂಚಿಸಲಾಗಿದೆ. ಒಂದು ಸರ್ಕಾರಿ, ಒಂದು ಖಾಸಗಿ ಶಾಲೆ ಮುಚ್ಚಲು ಹಾವೇರಿ ಡಿಡಿಪಿಐ ಅಂದಾನಪ್ಪ ವಡಗೇರಿ ಸೂಚನೆ ನೀಡಿದ್ದಾರೆ. ಕೋವಿಡ್ ಟೆಸ್ಟ್ಗೆ ಬಂದ ವಿದ್ಯಾರ್ಥಿಗಳು ಪರದಾಟ ನಡೆಸಿದ ಘಟನೆ ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಶಾಲೆ ಆರಂಭಕ್ಕಾಗಿ ಕೋವಿಡ್ ಟೆಸ್ಟ್ಗೆ ಆಗಮಿಸಿದ್ರು. ಪ್ರತಿನಿತ್ಯ ಸಬೂಬು ಹೇಳಿ ಸಿಬ್ಬಂದಿ ಕಳಿಸುತ್ತಿದ್ದಾರೆ. ಮತ್ತೆ ಬಾ, ನಾಳೆ ಬಾ ಎಂದು ಹೇಳ್ತಿರೋದ್ರಿಂದ ಕೋವಿಡ್ ಟೆಸ್ಟ್ಗೆ ಬಂದ ವಿದ್ಯಾರ್ಥಿಗಳು ಪರದಾಟ ನಡೆಸುತ್ತಿದ್ದಾರೆ. ಶಿಕ್ಷಕರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದಾಗಿ ಆರೋಗ್ಯ ಇಲಾಖೆ ಮಕ್ಕಳ ಸ್ವಾಬ್ ಕಲೆಕ್ಟ್ ಮಾಡ್ತಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಿಕ್ಕಕುರುವತ್ತಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಲೆಕ್ಟ್ ಮಾಡಲಾಗಿದೆ. ಶಾಲೆ ಆರಂಭದ ನಂತರ ಶಾಲೆಗೆ ಬಂದಿದ್ದ ಓರ್ವ ಶಿಕ್ಷಕರಲ್ಲಿ ಸೋಂಕು ದೃಢಪಟ್ಟಿತ್ತು. ಶಾಲೆಗೆ ಬಂದಿದ್ದ 23 ಮಕ್ಕಳ ಸ್ವಾಬ್ ಕಲೆಕ್ಟ್ ಮಾಡಲಾಯಿತು. ಸ್ವಾಬ್ ಕಲೆಕ್ಟ್ ನಂತರ 1 ವಾರಗಳ ಕಾಲ ಶಾಲೆ ಬಂದ್ ಮಾಡಲಾಗಿದೆ. ಕೊರೋನಾ ವಿರುದ್ಧ ಹೋರಾಡುವ ಕೋವಿಶೀಲ್ಡ್ ಲಸಿಕೆ ಬಳಕೆಗೆ ನಿನ್ನೆಯಷ್ಟೇ ಒಪ್ಪಿಗೆ ಸಿಕ್ಕಿದೆ. ಇದರ ಬೆನ್ನಲ್ಲೇ ಆಕ್ಸ್ಫರ್ಡ್ ಲಸಿಕೆಗೆ ವಿಶ್ವದಾದ್ಯಂತ ಬೇಡಿಕೆ ಹೆಚ್ಚಾಗಿದೆ. 20 ಲಕ್ಷ ಡೋಸ್ ಖರೀದಿಗೆ ಬ್ರೆಜಿಲ್ ಮುಂದಾಗಿದೆ. ಬ್ರಿಟನ್ ಸರ್ಕಾರದಿಂದ 20 ಲಕ್ಷ ಡೋಸ್ ಖರೀದಿಗೆ ಚಿಂತಿಸಲಾಗುತ್ತಿದೆ. ಬ್ರೆಜಿಲ್ನಲ್ಲಿ ಲಸಿಕೆಗೆ ಒಪ್ಪಿಗೆ ಸಿಗದೇ ಇದ್ರೂ ಖರೀದಿಗೆ ನಿರ್ಧಾರ ಮಾಡಲಾಗಿದೆ. ನಿನ್ನೆಯಷ್ಟೇ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಯನ್ನ ಕೊರೋನಾ ಸೋಂಕಿತರಿಗೆ ನೀಡಲು ಭಾರತದಲ್ಲಿ ಅನುಮತಿ ಸಿಕ್ಕಿದೆ. ಆದರೆ ವ್ಯಾಕ್ಸಿನ್ ಅನ್ನ ಹೇಗೆ ನೀಡಲಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಡ್ರೈ ರನ್ ಆದ ಬಳಿಕವೂ ಹೇಗೆ ವ್ಯಾಕ್ಸಿನ್ ನೀಡ್ತಾರೆ ಅನ್ನೋ ಕೌತುಕಕ್ಕೆ ಈಗ ತೆರೆ ಬಿದ್ದಿದ್ದು, ದೇಶದಲ್ಲಿ ನಡೆಯುವ ಚುನಾವಣಾ ಪ್ರಕ್ರಿಯೆಗಳಂತೆಯೇ ವ್ಯಾಕ್ಸಿನ್ ನೀಡಿಕೆಯು ನಡೆಯುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಕೊರೋನಾ ನಿಗ್ರಹ
ತರಹಕ್ಕೆ ಸಂಜೀವಿನಿ ಸಿಕ್ತಿದ್ದಂತೆಯೇ ಆತಂಕ ಹೆಚ್ಚಾಗ್ತಿರೋದೇಕೆ? ಸ್ವದೇಶಿ ವ್ಯಾಕ್ಸಿನ್ ಹಂಚಿಕೆ ಹೊತ್ತಲ್ಲಿ ಎದುರಾಗಿರುವ ಕಂಟಕಗಳಾದ್ರೂ ಏನು? ಜನರಿಗೆ ಲಸಿಕೆ ನೀಡುವುದು ಸರ್ಕಾರದ ಪಾಲಿಗೆ ಸವಾಲಾಗಲು ಕಾರಣಗಳಾದ್ರೂ ಏನು? ನೋಡೋಣ ವ್ಯಾಕ್ಸಿನ್ ವರದಾನ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಭಾರತ ಮುಂದಡಿ ಇಟ್ಟಿದ್ದು ಸಂಜೀವಿನಿಯಾಗಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಸಿಕ್ಕಿದೆ. ಆದ್ರೆ ಇದರ ಬೆನ್ನಲ್ಲೇ ಸ್ವದೇಶಿ ಸಂಜೀವಿನಿ ಹಂಚಿಕೆ ಹೊತ್ತಲ್ಲೇ ಮತ್ತೊಂದು ಪ್ರಾಬ್ಲಮ್ ಶುರುವಾಗಿದೆ. ಲಸಿಕೆ ಡ್ರೈ ರನ್ ಮಾಡಿದ ಬೆನ್ನಲ್ಲೇ ಟೆನ್ಷನ್ ಶುರುವಾಗಿದೆ. ಸರ್ಕಾರಕ್ಕೆ ಡ್ರೈ ರನ್ ಆದ ಬಳಿಕ ಉಂಟಾದ ಸಮಸ್ಯೆಗಳ ರಿಪೋರ್ಟ್ ಸಿಕ್ಕಿದೆ. ಹೀಗಾಗಿ ಲಸಿಕೆ ಡ್ರೈ ರನ್ ಬಳಿಕ ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟ ಎಚ್ಚರಿಕೆ ಆತಂಕಕ್ಕೆ ಕಾರಣವಾಗಿದೆ. ಕೊರೋನಾ ವೈರಸ್ಗೆ ಲಗಾಮು ಹಾಕುವ ಸಲುವಾಗಿ ವ್ಯಾಕ್ಸಿನ್ ನೀಡಲು ಸರ್ಕಾರ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದೆ. ಆದರೆ 2 ಮತ್ತು 3ನೇ ಹಂತದ ಲಸಿಕೆ ನೀಡಿಕೆಯೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಸದ್ಯದ ವ್ಯವಸ್ಥೆಯಲ್ಲಿ ಲಸಿಕೆ ನೀಡಲು ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ವ್ಯಾಕ್ಸಿನ್ ನೀಡೋ ಭರದಲ್ಲಿದ್ದ ಸರ್ಕಾರಕ್ಕೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪೂರ್ವ ಸಿದ್ಧತೆ ಇಲ್ಲದೆ ಲಸಿಕೆ ನೀಡಲು ಸರ್ಕಾರ ಮುಂದಾಯ್ತಾ? ಡ್ರೈ ರನ್ ಮಾಡೋದ್ರಿಂದ ಎಲ್ಲರಿಗೂ ಲಸಿಕೆ ನೀಡಲು ಆಗಲ್ವಾ ಅನ್ನೋ ಸಮಸ್ಯೆಯೂ ಕಾಡಲು ಶುರುವಾಗಿದೆ. ಮೊದಲನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಿದ್ದು ಇದು ದೊಡ್ಡ ಸವಾಲಲ್ಲ. ಆದರೆ 2, 3ನೇ ಹಂತದಲ್ಲಿ ವ್ಯಾಕ್ಸಿನ್ ನೀಡೋದು ಸವಾಲಾಗಿರಲಿದೆ. ಸರ್ಕಾರಕ್ಕೆ ನೀಡಿರುವ ವರದಿಯಲ್ಲಿ ಸವಾಲಿದೆ ಎಂದು ಉಲ್ಲೇಖಿಸಲಾಗಿದೆ. ಡ್ರೈ ರನ್ ಆದ ಬಳಿಕ ಡಿಎಚ್ಒ ಜೊತೆ ಆರೋಗ್ಯ ಅಧಿಕಾರಿಗಳು ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ಬೆಳಗಾವಿಯ ಆರೋಗ್ಯ ಕೇಂದ್ರಗಳು ಅವ್ಯವಸ್ಥೆಗಳ ಆಗರವಾಗಿವೆ ಅಂತ ಹೇಳಲಾಗಿದೆ. ಉತ್ತರ ಕರ್ನಾಟಕದ ಆರೋಗ್ಯ ಕೇಂದ್ರಗಳು ಅವ್ಯವಸ್ಥೆಗಳ ಆಗರವಾಗಿದ್ದು, ಕೆಲವು ಆರೋಗ್ಯ ಕೇಂದ್ರಗಳಲ್ಲಿ ಜಾಗ ಮತ್ತು ಸಿಬ್ಬಂದಿಯ ಕೊರತೆ ಇರೋದು ಬಯಲಾಗಿದೆ. ಮೊದಲ ಹಂತಕ್ಕಿಂತ 2 ಮತ್ತು 3ನೇ ಹಂತದಲ್ಲಿ ಲಸಿಕೆ ನೀಡುವ ಕುರಿತು ಆರೋಗ್ಯ ಅಧಿಕಾರಿಗಳು ಹಲವು ಸಲಹೆಗಳನ್ನ ನೀಡಿದ್ದಾರೆ. ಆಸ್ಪತ್ರೆ ಹೊರತುಪಡಿಸಿ ಉಳಿದೆಡೆ ಸ್ಥಳಾವಕಾಶ ಮಾಡಿಕೊಡಬೇಕು, ಕಲ್ಯಾಣ ಮಂಟಪ, ಸಮುದಾಯ ಭವನ, ಗೋಡೌನ್ಗಳನ್ನ ಕಾಯ್ದಿರಿಸಿ ಲಸಿಕೆ ನೀಡಿಕೆಗೆ ಹೆಚ್ಚಿನ ಸಿಬ್ಬಂದಿ, ಸಾರಿಗೆ ವ್ಯವಸ್ಥೆ ಮಾಡಬೇಕು, ವ್ಯಾಕ್ಸಿನ್ ಸಂಗ್ರಹಿಸಿಡಲು ರೆಫ್ರಿಜರೇಟರ್ಗಳು ಬೇಕೆಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮೊದಲ ಹಂತದಲ್ಲಿ 1 ಅಥವಾ 2 ವಾರದಲ್ಲಿ ಲಸಿಕೆ ನೀಡ್ತೇವೆ. ಆದರೆ 2 ಮತ್ತು 3ನೇ ಹಂತದಲ್ಲಿ ಕನಿಷ್ಠ 6 ಅಥವಾ 7 ತಿಂಗಳು ಹಿಡಿಯುತ್ತದೆ. ಹೀಗಾಗಿ ಇದಕ್ಕೆ ಸೂಕ್ತ ಬ್ಯಾಕಪ್ ವ್ಯವಸ್ಥೆ ಮಾಡುವಂತೆ ವರದಿಯಲ್ಲಿ ಸಲಹೆ ನೀಡಲಾಗಿದೆ. ವ್ಯಾಕ್ಸಿನ್ ಹಂಚಿಕೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಟಫ್ ಚಾಲೆಂಜ್ ಈಗ ಶುರುವಾಗಿದೆ. ವ್ಯಾಕ್ಸಿನ್ ಸ್ಟೋರೇಜ್ ಸಾಗಾಣಿಕೆ ಪಕ್ಕಾ ಪ್ಲಾನ್ ಆಗಿದ್ರೂ ಸಮಸ್ಯೆಯೊಂದು ಎದುರಾಗಿದೆ. ರಾಜ್ಯಕ್ಕೀಗ ಪಿಎಚ್ಸಿ ಸೆಂಟರ್ಗಳದ್ದೇ ದೊಡ್ಡ ತಲೆನೋವಾಗಿದೆ. ಗ್ರಾಮೀಣ ಭಾಗದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಲಸಿಕೆ ಹಂಚಿಕೆ ಕಷ್ಟ ಸಾಧ್ಯವಾಗಿರಲಿದೆ. ಡ್ರೈ ರನ್ ವೇಳೆ ಸಮಸ್ಯೆ ಬಗ್ಗೆ ಆರೋಗ್ಯ ಇಲಾಖೆಗೆ ಗೊತ್ತಾಗಿದೆ. ರಾಜ್ಯದಲ್ಲಿ ಸುಮಾರು 2195 ಪಿಎಚ್ಸಿ ಸೆಂಟರ್ಗಳಿದ್ದು, ಅದರಲ್ಲಿ ವ್ಯಾಕ್ಸಿನ್ ಹಂಚಿಕೆಗೆ ಬೇಕಾದಷ್ಟು ಜಾಗ ಎಲ್ಲಾ ಕಡೆ ಸೌಲಭ್ಯವಿಲ್ಲ. ಪಿಎಚ್ಸಿ ಬದಲಿಗೆ ಯಾವ ವ್ಯವಸ್ಥೆ ಮಾಡಬೇಕು ಅನ್ನೋದು ಈಗ ಸವಾಲಾಗಿದೆ. ವ್ಯಾಕ್ಸಿನ್ ಸಂಗ್ರಹಿಸುವ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ವ್ಯಾಕ್ಸಿನ್ ಹಂಚಿಕೆಗೆ 3495 ಡೀಪ್ ಫ್ರೀಜರ್ಗಳಿದ್ರೆ, ಐಸ್ಲೈನ್ಸ್ ರೆಫ್ರಿಜರೇಟರ್ಸ್ 3776, ವಾಕ್-ಇನ್ ಕೂಲರ್ಸ್ 9, ವಾಕ್-ಇನ್ ಫ್ರೀಜರ್ 5, ಕೋಲ್ಡ್ ಚೈನ್ ಪಾಯಿಂಟ್ಸ್ 2870 ಹೊಂದಿದೆ. ಆದರೆ ಇವುಗಳನ್ನ ಪಿಎಚ್ಸಿ ಸೆಂಟರ್ಗಳಿಗೆ ತಂದು ಹಂಚಿಕೆ ಮಾಡುವುದೇ ಸವಾಲಿನ ಕೆಲಸವಾಗಿದೆ. ವೈದ್ಯಕೀಯ ಪ್ರಯೋಗ ಮುಗಿಯುವವರೆಗೂ ಲಸಿಕೆ ಬಗ್ಗೆ ಮಾಹಿತಿ ನೀಡ್ತಿರಬೇಕು ಅಂತ ಡಿಸಿಜಿಐ ಸೂಚನೆ ಕೊಟ್ಟಿದೆ. ಲಸಿಕೆಗಳನ್ನ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಸಂಗ್ರಹಿಸಬಹುದು. ಆದರೆ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ 6 ತಿಂಗಳವರೆಗೆ ಇಡಬಹುದು. ಫ್ರಿಡ್ಜ್ನಿಂದ ತೆಗೆದ ಬಳಿಕ 6 ಗಂಟೆಯೊಳಗೆ ಬಳಸಬೇಕು. ಹೀಗೆ ಹಲವು ಅಂಶಗಳನ್ನ ಉಲ್ಲೇಖಿಸಿ ಲಸಿಕೆ ತುರ್ತು ಬಳಕೆಗೆ ಒಪ್ಪಿಗೆ ಸೂಚಿಸಿದೆ. ಕೊರೋನಾ ವಿರುದ್ಧ ಹೋರಾಡಲು ಬ್ರಹ್ಮಾಸ್ತ್ರವಾಗಿರುವ ಕೋವಿಶೀಲ್ಡ್ ಲಸಿಕೆ ರಫ್ತು ಮಾಡಲು ಭಾರತದಿಂದ ನಿರ್ಬಂಧ ಹೇರಲಾಗಿದೆ. ಭಾರತದಿಂದ ಇತರ ದೇಶಗಳಿಗೆ ರಫ್ತು ಮಾಡಲು ನಿರ್ಬಂಧ ವಿಧಿಸಲಾಗಿದ್ದು, ವಿದೇಶಗಳಲ್ಲಿ ಕೋವಿಶೀಲ್ಡ್ನ 100 ಕೋಟಿ ಡೋಸ್ಗಳಿಗೆ ಬೇಡಿಕೆ ಬಂದಿದೆ. ಅಭಿವೃದ್ಧಿಶೀಲ ದೇಶಗಳಿಂದ ಕೋವಿಶೀಲ್ಡ್ ಲಸಿಕೆಗೆ ಬೇಡಿಕೆ ಹೆಚ್ಚಾಗಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿಶ್ವದ ಅತಿದೊಡ್ಡ ಲಸಿಕಾ ಉತ್ಪಾದನಾ ಸಂಸ್ಥೆಯಾಗಿದ್ದು, ಭಾರತದಲ್ಲಿ ಮೊದಲ ಹಂತದ ತುರ್ತು ಬಳಕೆಯ ಬಳಿಕ ವಿದೇಶಗಳಿಗೆ ರಫ್ತು ಮಾಡಲು ಅನುಮತಿ ನೀಡುವ ಸಾಧ್ಯತೆ ಇದೆ. ಹಾವೇರಿ ಜಿಲ್ಲೆ ಬಳಿಕ ಈಗ ಚಿಕ್ಕಮಗಳೂರಿನಲ್ಲೂ ಕೊರೋನಾ ಸೋಂಕು ರಣಕೇಕೆ ಹಾಕ್ತಿದೆ. ಚಿಕ್ಕಮಗಳೂರಿನ ಕಳಸಪಟ್ಟಣದ 2 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕು ಕಾಣಿಸಿಕೊಂಡಿದ್ದರಿಂದಾಗಿ ಶಾಲೆ ಕ್ಲೋಸ್ ಮಾಡಲಾಗಿದೆ. ಜನವರಿ 8ರ ತನಕ ಶಾಲೆ ಮುಚ್ಚಲು ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ.
ಒಂದ್ ಕಡೆ ಕೊರೋನಾ ಆತಂಕ ಸೃಷ್ಟಿಸಿದ್ರೆ ಮತ್ತೊಂದ್ ಕಡೆ ಖಾಸಗಿ ಶಾಲೆಗಳು ಮತ್ತೆ ಪ್ರತಿಭಟನೆಗೆ ಸಜ್ಜಾಗ್ತಿರುವುದೇಕೆ? ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ರಾಜೀನಾಮೆಗೆ ಪಟ್ಟು ಹಿಡಿದವರು ಯಾರು? ನಾಯಕತ್ವ ಬದಲಾವಣೆ ಕೂಗು ಏಳ್ತಿದ್ದಂತೆಯೇ ಎಚ್ಚೆತ್ತ ಸಿಎಂ ಬಿಎಸ್ವೈ ಮಾಡಿರೋ ಪ್ಲಾನ್ ಆದ್ರೂ ಏನು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖಾಸಗಿ ಶಾಲೆಗಳ ಬೇಡಿಕೆಗೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಸ್ಪಂದಿಸಿಲ್ಲ. ಹೀಗಾಗಿ ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಇದೇ 6ರಂದು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಲಿದ್ದು, ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ರಾಜ್ಯದ 30 ಜಿಲ್ಲೆಗಳಿಂದ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸುವ ಸಾಧ್ಯತೆ ಇದೆ. ಖಾಸಗಿ ಶಾಲೆಗಳು ಮನವಿ ಮಾಡ್ತಿದ್ರು, ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಸಿದ್ದಾರೆ. ಶಿಕ್ಷಣ ಮಂತ್ರಿಗಳೇ ತೊಲಗಿ ಶೀರ್ಷಿಕೆಯಡಿ ಪ್ರತಿಭಟನೆ ನಡೆಸಿದ ರೂಪ್ಸಾ, ಶಿಕ್ಷಣ ಸಚಿವರು ಈ ಕೂಡಲೇ ರಿಸೈನ್ ಮಾಡಬೇಕು, ಅವರನ್ನ ಇಲಾಖೆಯಿಂದ ಸರ್ಕಾರ ಬದಲಾಯಿಸಬೇಕು, ಶಿಕ್ಷಣ ಸಚಿವ ಸ್ಥಾನಕ್ಕೆ ಅವರು ಅನ್ಫಿಟ್ ಅಂತ ಲೋಕೇಶ್ ತಾಳಿಕಟ್ಟೆ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದ ಬೆನ್ನಲ್ಲೇ ಸಿಎಂ ಎಸ್ ಯಡಿಯೂರಪ್ಪ ಫುಲ್ ಅಲರ್ಟ್ ಆಗಿದ್ದು ರಣತಂತ್ರ ರೂಪಿಸುತ್ತಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಬಿಎಸ್ವೈ ಸಭೆ ನಡೆಸಿದ್ರು. ಸಭೆಯಲ್ಲಿ ಶ್ರೀರಾಮುಲು, ಆನಂದ್ ಸಿಂಗ್, ಪ್ರಭು ಚೌಹಾಣ್, ವೆಂಕಟರೆಡ್ಡಿ ಮುದ್ನಾಳ್, ರಾಜುಗೌಡ, ಕರುಣಾಕರ್ ರೆಡ್ಡಿ, ಬಸವರಾಜ ದಡೇಸುಗೂರು, ಬಸವರಾಜ ಮತ್ತಿಮೂಡ್, ಸುಭಾಷ್ ಗುತ್ತೇದಾರ್, ದತ್ತಾತ್ರೇಯ ಪಾಟೀಲ್ ರೇವೂರು ಸೇರಿ ಹಲವರು ಭಾಗಿಯಾಗಿದ್ರು. ಬಿಜೆಪಿಯಲ್ಲಿನ ಆಂತರಿಕ ವಿಚಾರಗಳನ್ನು ಬಹಿರಂಗವಾಗಿ ಹೇಳುವ ಮೂಲಕ ಎಲ್ಲರ ಕೆಂಗಣಿಗೆ ಗುರಿಯಾಗಿರೋ ಬಸನಗೌಡ ಯತ್ನಾಳ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದ ಶಾಸಕರ ಸಭೆಯಲ್ಲಿ ಭಾಗಿಯಾಗಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ವಲಯವಾರು ಸಭೆಯಲ್ಲಿ ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗಿದ್ರು. ಸರ್ಕಾರ ಮತ್ತು ಬಿಬಿಎಂಪಿಯಿಂದ ತೆರಿಗೆ ಹೆಚ್ಚಳ ಮಾಡುತ್ತಿರುವವರನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಬಿಬಿಎಂಪಿ ಚಲೋ ಅಂತ ಪ್ರತಿಭಟನೆ ನಡೆಸಿದ್ರು. ಹೈದರಾಬಾದ್ ಮಾದರಿ ತೆರಿಗೆಗೆ ಕಾಂಗ್ರೆಸ್ ಒತ್ತಾಯಿಸಿದೆ. ಹೈದರಾಬಾದ್ನಲ್ಲಿ 50% ಆಸ್ತಿ ತೆರಿಗೆ ವಿನಾಯಿತಿ ಸಿಕ್ಕಿದ್ದು, ತೆಲಂಗಾಣ ಸರ್ಕಾರ ರಿಯಾಯಿತಿ ನೀಡಿದ್ದರಿಂದ 13.81 ಲಕ್ಷ ಕಟ್ಟಡಗಳ ಮಾಲೀಕರಿಗೆ ಅನುಕೂಲವಾಗಿದೆ. ಹೀಗಾಗಿ ಬಿಬಿಎಂಪಿಯಲ್ಲೂ ಇದೇ ಮಾದರಿ ಅಳವಡಿಸಬೇಕು ಅಂತ ಪ್ರತಿಭಟನಾ ನಿರತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ರು. ಬಿಬಿಎಂಪಿ ಕಚೇರಿ ಗೇಟ್ ತೆರೆಯುತ್ತಿದ್ದಂತೆ ಕಾರ್ಯಕರ್ತರು ಒಳಗೆ ನುಗ್ಗಿದ್ರು. ನೂಕಾಟದಲ್ಲಿ ಕಾಂಗ್ರೆಸ್ ಶಾಸಕಿ ಸೌಮ್ಯಾ ರೆಡ್ಡಿ ಕೆಳಗೆ ಬೀಳಬೇಕಾಯಿತು. 40 ವರ್ಷದ ಮೇಲಿನ ಕಾರ್ಯಕರ್ತರು ಜೆಡಿಎಸ್ನ ಮಾತ್ರ ಘಟಕದಲ್ಲಿ ಇರಲಿ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಿದೆ. ಸೋಷಿಯಲ್ ಮೀಡಿಯಾ ಪರಿಣಾಮಕಾರಿ ಬಳಕೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಿಖಿಲ್ ಹೇಳಿದ್ರು. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿರುವ ಕೇಂದ್ರ ಸಚಿವ ಸದಾನಂದ ಗೌಡರಿಗೆ ಹೆಬ್ಬಾಳದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸಚಿವ ಡಿವಿಎಸ್ಗೆ ದೂರವಾಣಿ ಕರೆ ಮಾಡಿದ ಪ್ರಧಾನಿ ಮೋದಿ ಆರೋಗ್ಯ ವಿಚಾರಿಸಿದ್ದಾರೆ. 3-4 ನಿಮಿಷಗಳ ಕಾಲ ಡಿವಿಎಸ್ ಜತೆ ಚರ್ಚೆ ನಡೆಸಿದ್ದು, ವಿಶ್ರಾಂತಿ ಪಡೆಯಲು ಸಲಹೆ ನೀಡಿದ್ದಾರೆ. ಇನ್ನು ಸಿಎಂ ಬಿಎಸ್ ಯಡಿಯೂರಪ್ಪ, ಬೊಮ್ಮಾಯಿ, ಭೈರತಿ ಬಸವರಾಜ್, ಬಿಸಿ ಪಾಟೀಲ್ ಸೇರಿದಂತೆ ಹಲವರು ಆಸ್ಪತ್ರೆಗೆ ಭೇಟಿ ನೀಡಿ ಡಿವಿಎಸ್ ಆರೋಗ್ಯ ವಿಚಾರಿಸಿದ್ರು. ಬೆಂಗಳೂರಿಗರು ಮುಂದಿನ 4 ದಿನ ಚಳಿಗೆ ಅಡ್ಜಸ್ಟ್ ಆಗಲೇಬೇಕಾಗಿದೆ. ಜನವರಿ, ಫೆಬ್ರವರಿಯಲ್ಲಿ ಚಳಿ ಹೆಚ್ಚಿದ್ದು, ಪೂರ್ವದಿಂದ ಪಶ್ಚಿಮ ಮಾರ್ಗವಾಗಿ ಮೋಡಗಳ ಚಲನವಾಗ್ತಿದೆ. ಉತ್ತರ ಕಡೆ ಚಲಿಸಿದಾಗ ಮಳೆ ಆಗುವ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ 5ರಿಂದ 6ರವರೆಗೆ ಮಳೆ ಕೆಲವು ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಆಗಲಿದೆ. ಬೆಂಗಳೂರಿನಲ್ಲಿ ಚಳಿ ಅನುಭವ ಜಾಸ್ತಿ ಆಗಲಿದೆ ಅಂತ ಹೇಳಲಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಸರ್ಕಾರದ ನಕಲಿ ಮುದ್ರೆ ತಯಾರಿಸಿ ಮಾರುತ್ತಿದ್ದವರನ್ನ ಸೆರೆ ಹಿಡಿದಿದ್ದಾರೆ. ರಾಜಸ್ಥಾನ ಮೂಲದ ಕಮಲೇಶ್ರನ್ನ ಬಂಧಿಸಿದ ಸಿಸಿಬಿ ತಂಡ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಚಾಲನಾ ಪರವಾನಗಿ, ಆರ್ಸಿ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಸರ್ಕಾರದ ನಕಲಿ ಚಿಹ್ನೆಗಳನ್ನ ತಯಾರಿಸುತ್ತಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ಕನಕಪುರ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ನಕಲಿ ದಾಖಲೆಗಳನ್ನ ತಯಾರಿಸಲಾಗುತ್ತಿತ್ತು. ಬಂಧಿತನಿಂದ 28,000 ನಕಲಿ ಚುನಾವಣಾ ಗುರುತಿನ ಚೀಟಿ, 9,000 ನಕಲಿ ಆಧಾರ್ ಕಾರ್ಡ್, 9,000 ಪಾನ್ ಕಾರ್ಡ್, 12,200 ಆರ್ಸಿ ಕಾರ್ಡ್, 2 ಪ್ರಿಂಟರ್, ಕಂಪ್ಯೂಟರ್ ಜಪ್ತಿ ಮಾಡಲಾಗಿದೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಹಣದ ಆಮಿಷಕ್ಕೆ ಯಾರ್ಯಾರು ಒಳಗಾಗಿದ್ರು? ಸಿಬಿಐ ಡ್ರಿಲ್ಗೆ ಆರೋಪಿ ಸ್ಥಾನದಲ್ಲಿರೋ ಪೊಲೀಸ್ ಅಧಿಕಾರಿಗಳೇ ಕಣ್ಣೀರಿಟ್ಟಿದ್ದು ಯಾಕೆ? ಚಾಮುಂಡಿ ದರ್ಶನಕ್ಕೆ ಹೋದ ನಟ ಕಿಚ್ಚ ಸುದೀಪ್ ಮಾನವೀಯತೆ ಮೆರೆದಿದ್ದು ಹೇಗೆ? ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಹತ್ಯೆ ಕೇಸ್ನಲ್ಲಿ ವಿಚಾರಣೆ ಮತ್ತಷ್ಟು ಬಿಗಿಯಾಗಿದ್ದು ಸಿಬಿಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಿಬಿಐ ವಿಚಾರಣೆ ಮುಂದುವರೆದಿದ್ದು ತನಿಖೆ ವೇಳೆ ಹಲವು ಪೊಲೀಸ್ ಅಧಿಕಾರಿಗಳು ಕಣ್ಣೀರಿಟ್ಟಿದ್ದಾರೆ. ಸಿಬಿಐ ಡ್ರಿಲ್ಗೆ ಪೊಲೀಸರು ಬೆಚ್ಚಿಬಿದ್ದಿದ್ದು ಆರೋಪಿಯ ಕಾಲಿಗೆ ಪೊಲೀಸ್ ಅಧಿಕಾರಿ ಬಿದ್ದಿದ್ದ ಅನ್ನೋದು ಬಯಲಾಗಿದೆ. ಪೊಲೀಸ್ ತನಿಖೆಯ ತನಿಖಾಧಿಕಾರಿಯಾಗಿದ್ದ ಚನ್ನಕೇಶವ ಟಿಂಗರಿಕರ್ ಕಣ್ಣೀರಿಟ್ಟು ಆರೋಪಿ ಕಾಲಿಗೆ ಬಿದ್ದಿದ್ದಾರಂತೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಹತ್ಯೆ ಕೇಸ್ನ ತನಿಖೆಯನ್ನೇ ಹಳ್ಳ ಹಿಡಿಸಲು ಮೆಗಾ ಪ್ಲಾನ್ ಮಾಡಲಾಗಿತ್ತು. ಆರೋಪಿಗಳನ್ನೇ ಬದಲಿಸಲು ಹಣ ಪಡೆದ ಆರೋಪವೂ ಎದುರಾಗಿದೆ. ಇದಕ್ಕೆ ಬಸವರಾಜ ಮುತ್ತಗಿ ಕಡೆಯಿಂದ 16 ಲಕ್ಷ ರೂಪಾಯಿ ಲಂಚ ಪಡೆದಿರೋ ಆರೋಪವಿದ್ದು ಹಣದ ವ್ಯವಹಾರವನ್ನ ಮುತ್ತಗಿ ನಿರ್ವಹಿಸಿದ್ದ. ಈ ಬಗ್ಗೆ ತನಿಖೆ ನಡೆಸಿದ್ದ ಸಿಬಿಐ ದಾಖಲೆ ಸಮೇತ ವಿಚಾರಣೆ ನಡೆಸಿತ್ತು. ಈ ವೇಳೆ ಹಣ ಪಡೆದಿರುವುದಾಗಿ ಸಿಬಿಐ ಮುಂದೆ ಟಿಂಗರಿಕರ್ ತಪ್ಪೊಪ್ಪಿಕೊಂಡಿದ್ರೆ ಬಸವರಾಜ ಮುತ್ತಗಿ ಮಾತ್ರ ಇದನ್ನ ನಿರಾಕರಿಸಿದ್ದ. ಯೋಗೀಶ್ ಹತ್ಯೆ ಕೇಸ್ನಲ್ಲಿ ಸಿಬಿಐ ಡ್ರಿಲ್ಗೆ ಚನ್ನಕೇಶವ ಟಿಂಗರಿಕರ್ ಬೆದರಿ ಹೋಗಿದ್ದಾರೆ. ಎಲ್ಲಾ ದಾಖಲೆಗಳನ್ನ ಮುಂದಿಟ್ಟು ಸಿಬಿಐ ವಿಚಾರಣೆ ನಡೆಸುತ್ತಿದ್ದು ಅಕ್ಷರಶಃ ಮುತ್ತಗಿ ಕಾಲು ಹಿಡಿದು ಟಿಂಗರಿಕರ್ ಕಣ್ಣೀರಿಟ್ಟಿದ್ದಾನೆ. ಒಪ್ಪಿಕೊಳ್ಳುವಂತೆ ಪದೇ ಪದೇ ಟಿಂಗರಿಕರ್ ಕಣ್ಣೀರಿಟ್ಟಿದ್ದಾನೆ. ಸಿಬಿಐ ಅಧಿಕಾರಿಗಳ ಎದುರೇ ಈ ಘಟನೆ ನಡೆದಿದ್ದು ಕಣ್ಣೀರು ನೋಡದೆ ಮುತ್ತಗಿ ಒಪ್ಪಿಕೊಂಡಿದ್ದಾನೆ. ವಿಜಯಪುರ ಜಿಲ್ಲೆಯ ಕಾಲೇಜ್ಗಳಲ್ಲೂ ಕೊರೋನಾ ರಣಕೇಕೆ ಹಾಕ್ತಿದ್ದು ಜಿಲ್ಲೆಯಲ್ಲಿ ಈವರೆಗೆ 20,193 ವಿದ್ಯಾರ್ಥಿಗಳ ಗಂಟಲು ದ್ರವ ಮಾದರಿ ಪರೀಕ್ಷೆ ಮಾಡಲಾಗಿದೆ. ಈ ಪೈಕಿ 64 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಇದರ ಜೊತೆಗೆ ಶಾಲಾ ಕಾಲೇಜುಗಳ ಶಿಕ್ಷಕರು ಹಾಗೂ ಉಪನ್ಯಾಸಕರಲ್ಲಿಯೂ ಮಹಾಮಾರಿ ಪತ್ತೆಯಾಗಿದ್ದು ಈ ಪೈಕಿ 24 ಉಪನ್ಯಾಸಕರಲ್ಲಿ ಕೊರೋನಾ ದೃಢವಾಗಿದೆ. ಪಾಸಿಟಿವ್ ದೃಢವಾದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಶಿಕ್ಷಕರು ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿ 1.5 ವರ್ಷವಾಯಿತು. ಈವರೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ 1 ರೂಪಾಯಿಯನ್ನು ಕೊಟ್ಟಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನಾನು ಸಿಎಂ ಆಗಿದ್ದಾಗ 7 ಕೆಜಿ ಅಕ್ಕಿ ಕೊಡ್ತಿದ್ದೆ, ಈಗ 5 ಕೆಜಿಗೆ ಬಂದಿದೆ. ಸಿಎಂ ಬಿಎಸ್ವೈ ಏನು ಅವರಪ್ಪನ ಮನೆಯಿಂದ ಕೊಟ್ಟಿದ್ದಾನಾ ಅಂತ ಸಿಎಂ ವಿರುದ್ಧ ಏಕವಚನದಲ್ಲಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಸಿದ್ದು ಹೇಳಿದ್ರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನಂದು ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಮೇಡಂ ಉತ್ತರ ಕೊಟ್ಟಿದ್ದಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್, ತಮ್ಮ ಕ್ಷೇತ್ರ ಗಟ್ಟಿ ಇದೆ, ಭದ್ರ ಇದೆ, ನಮ್ಮ ಹಿಡಿತದಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ಲೆಕ್ಕ, ಜಿಲ್ಲಾ ಮಟ್ಟದ್ದಾದ್ರೆ ನಾವು ಹೇಳ್ತೀವಿ ಎಂದ ಸತೀಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲವಾಗಿ ಇದ್ದಾರೆ, ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಗೆದ್ದಿದ್ದೀವಿ ಅಂತ ಹೇಳಿದ್ರು. ಹೊಸಪೇಟೆ ಜಿಲ್ಲೆ ರಚನೆಗೆ ಸಮ್ಮತಿ ಬೆನ್ನಲ್ಲೇ ಮತ್ತೊಂದು ಜಿಲ್ಲೆಗೆ ಕೂಗು ಎದ್ದಿದೆ. ಅತಿ ಶೀಘ್ರದಲ್ಲೇ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ಮಾಡೋಣ ಅಂತ ಗೋಕಾಕ್ನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ಪ್ರತ್ಯೇಕ ಜಿಲ್ಲೆಗೆ ಮುರುಘಾ ರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಮನವಿ ಮಾಡಲಾಗಿದೆ. ಬಜೆಟ್ ಬಳಿಕ ನಿಯೋಗದಿಂದ ಸಿಎಂ ಭೇಟಿ ಮಾಡೋಣ, ಅತಿ ಶೀಘ್ರದಲ್ಲೇ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ಮಾಡೋಣ ಅಂತ ಜಾರಕಿಹೊಳಿ ಭರವಸೆ ನೀಡಿದ್ದಾರೆ. ಜೆಡಿಎಸ್ ಜೊತೆ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸಚಿವ ಆರ್ ಅಶೋಕ್ ಹೇಳಿಕೆಗೆ ಒಂದೇ ವಾಕ್ಯದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಬೀರೂರಿನಲ್ಲಿ ಮಾತನಾಡಿದ ಅವರು, ದೇವೇಗೌಡರು ಏನಂತ ಗೊತ್ತಿದೆ, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ ಸರ್ಕಾರ ಡಿಸ್ಮಿಸ್ ಮಾಡಿದ್ದೆ ಅಂತ ಹೇಳಿದ್ರು. ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಅಭಿಮಾನಿಗೆ ನಟ ಸುದೀಪ್ ಸಹಾಯ ಹಸ್ತ ಚಾಚಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ನಟ ಸುದೀಪ್ ಕೃತಕ ಕಾಲು ಜೋಡಣೆಗಾಗಿ ನೆರವು ನೀಡಿದ್ರು. ಸುದೀಪ್ ಬರುವ ಮಾಹಿತಿ ತಿಳಿದು ಕಾಯ್ತಿದ್ದ ಅಭಿಮಾನಿ ರಾಘವ್ಗೆ ಕಾರು ನಿಲ್ಲಿಸಿ ಹತ್ತಿರಕ್ಕೆ ತೆರಳಿ ಹಣದ ನೆರವು ನೀಡಿದ್ದಾರೆ. ಫ್ಯಾಂಟಮ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಸುದೀಪ್ ಇಂದು ಬಿಡುವು ಪಡೆದು ನಾಡದೇವಿ ಚಾಮುಂಡಿಯ ದರ್ಶನ ಪಡೆದ್ರು. ವ್ಯಾಕ್ಸಿನ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಿದ್ದಂತೆಯೇ ಪ್ರಧಾನಿ ಮೋದಿ ಗುಣಗಾನ ಮಾಡಿದ್ದು ಯಾರನ್ನ? ಲಸಿಕೆ ಬಗ್ಗೆ ವಿಪಕ್ಷ ರಾಜಕೀಯ ಮಾಡ್ತಿರೋದು ಹೇಗೆ? ಡ್ರಗ್ಸ್ ಕೇಸ್ನಲ್ಲಿ ಎನ್ಸಿಬಿ ಬಲೆಗೆ ಬಿದ್ದ ಕನ್ನಡದ ನಟಿ ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವಿರುದ್ಧ ಹೋರಾಡಲು ಭಾರತದಲ್ಲಿ 2 ಕೋವಿಡ್ ಲಸಿಕೆಗಳನ್ನು ತಯಾರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾರತ ಯಶಸ್ಸು ಗಳಿಸಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹೊಸ ವರ್ಷ ಹಲವು ಅವಕಾಶಗಳನ್ನು ಹೊತ್ತು ತಂದಿದ್ದು, ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಎದುರು ಈಗ ಹೊಸ ಗುರಿ ಮತ್ತು ಸವಾಲುಗಳಿವೆ ಅಂತ ಮೋದಿ ಹೇಳಿದ್ದಾರೆ. ಭಾರತ
ಭಾರತದಲ್ಲಿ 2 ಕಂಪನಿಗಳ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿರುವುದಕ್ಕೆ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಪರಿಸರ ಮಾನದಂಡದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ನಮ್ಮ ದೇಶದ ವಿಜ್ಞಾನಿಗಳು 2 ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಆತ್ಮನಿರ್ಭರ ಭಾರತಕ್ಕೆ ದೊಡ್ಡ ಕೊಡುಗೆಯಾಗಿದ್ದು, ವಿಜ್ಞಾನಿಗಳ ಸಾಧನೆ ಬಗ್ಗೆ ಹೆಮ್ಮೆಯಿದೆ ಎಂದಿದ್ದಾರೆ. ಕೊರೋನಾ ಲಸಿಕೆಯನ್ನ ದೇಶಾದ್ಯಂತ ಹಂಚುತ್ತೇವೆ. ಈ ಮೂಲಕ ವಿಶ್ವದಲ್ಲಿ ದೊಡ್ಡ ಪ್ರಮಾಣದ ಲಸಿಕೆ ಹಂಚಿಕೆಗೆ ಭಾರತ ಸಾಕ್ಷಿಯಾಗಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯ ಬಗ್ಗೆ ರಾಜಕೀಯ ಮಾತುಗಳು ಕೇಳಿಬರ್ತಿವೆ. ಇತ್ತೀಚೆಗೆ ಅಖಿಲೇಶ್ ಯಾದವ್ ಸೇರಿದಂತೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಲಸಿಕೆ ಬಗ್ಗೆ ಅಪಪ್ರಚಾರ ಮಾಡಬಾರದು ಅನ್ನೋ ಮಾತುಗಳು ಕೇಳಿಬರ್ತಿವೆ. ಲಸಿಕೆಯ ಬಗ್ಗೆ ಅನಗತ್ಯ ತಕರಾರು ತೆಗೆದು ಲಸಿಕೆ ಬಗ್ಗೆ ಅಪನಂಬಿಕೆ ಬರುವಂತೆ ಮಾಡಬಾರದು. ಈಗಾಗಲೇ ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆ ಸೂಕ್ತವಲ್ಲ. ಆದರೆ ಅದೇ ವೇಳೆ ಲಸಿಕೆಯ ಸುರಕ್ಷತೆ, ಪರಿಣಾಮಕಾರಿತನವು ಮುಖ್ಯವಾಗಿದ್ದು, ಲಸಿಕೆ ತಯಾರಕ ಕಂಪನಿಗಳು ಕೂಡ ಅಂಕಿಅಂಶ ಬಿಡುಗಡೆ ಮಾಡಲಿ ಅಂತ ಮನವಿ ಮಾಡಲಾಗ್ತಿದೆ. ದೇಶದಲ್ಲಿ ಬ್ರಿಟನ್ ಕೊರೋನಾ ಮತ್ತೆ ತನ್ನ ಅಟ್ಟಹಾಸ ಮೆರೆಯುತ್ತಲೇ ಇದೆ. ದೇಶದಲ್ಲಿಂದು 8 ಜನರಿಗೆ ರೂಪಾಂತರಿ ಕೊರೋನಾ ದೃಢವಾಗಿದೆ. ಅಲ್ಲಿಗೆ ದೇಶದಲ್ಲಿ ಈವರೆಗೆ 38 ಜನರಿಗೆ ರೂಪಾಂತರಿ ಕೊರೋನಾ ಅಟ್ಯಾಕ್ ಆದಂತಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಸಚಿವಾಲಯ, ಈವರೆಗೆ ಬೆಂಗಳೂರಲ್ಲಿ 10, ನವದೆಹಲಿಯಲ್ಲಿ 19, ಕೋಲ್ಕತಾದಲ್ಲಿ 1, ಪುಣೆಯಲ್ಲಿ 5, ಹೈದರಾಬಾದ್ನಲ್ಲಿ 3 ಕೇಸ್ ಪತ್ತೆಯಾಗಿರುವುದಾಗಿ ಹೇಳಿದೆ. ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಪಂಜಾಬ್ನಲ್ಲಿ ರಿಲಯನ್ಸ್ ಜಿಯೋ ಟವರ್ಗಳಿಗೆ ಹಾನಿ ಮಾಡಿದ್ದಾರೆ. ಇದರ ಬಗ್ಗೆ ಇಂದು ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ. ರಿಲಯನ್ಸ್ ಕಂಪನಿಯು ಗುತ್ತಿಗೆ ಕೃಷಿ ಮಾಡ್ತಿಲ್ಲ, ಕಾಂಟ್ರಾಕ್ಟ್ ಕೃಷಿ ಮಾಡುವ ಉದ್ದೇಶವು ರಿಲಯನ್ಸ್ ಇಂಡಸ್ಟ್ರಿಗೆ ಇಲ್ಲ. ರಿಲಯನ್ಸ್ ಕಂಪನಿಯು ರೈತರನ್ನ ಶೋಷಣೆ ಮಾಡ್ತಿಲ್ಲ. ರೈತರು ನಮ್ಮ ಅನ್ನದಾತರು. ರೈತರ ಬಗ್ಗೆ ನಮಗೆ ಅಪಾರ ಗೌರವವಿದೆ. ರೈತರಿಂದ ನೇರವಾಗಿ ನಾವು ಕೃಷಿ ಉತ್ಪನ್ನ ಖರೀದಿ ಮಾಡ್ತಿಲ್ಲ. ಪೂರೈಕೆದಾರರಿಗೂ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕೃಷಿ ಉತ್ಪನ್ನ ಖರೀದಿಸಲು ನಾವು ಹೇಳಿದ್ದೇವೆ ಎಂದು ಕಂಪನಿ ಹೇಳಿದೆ. ರಿಲಯನ್ಸ್ ಜಿಯೋ ಟವರ್ ಹಾನಿ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಹೈಕೋರ್ಟ್ಗೆ ಮನವಿ ಮಾಡಿರುವುದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ಹೇಳಿದೆ. ಸಿನಿಲ್ಯಾಂಡ್ಗೂ ಡ್ರಗ್ಸ್ಗೂ ಎಡೆಬಿಡದ ನಂಟು. ಅದರಲ್ಲೂ ನಿನ್ನೆ ಬೆಳಗ್ಗೆ ಮುಂಬೈನ ಹೋಟೆಲ್ ಮೇಲೆ ಎನ್ಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಡ್ರಗ್ ಪೂರೈಕೆದಾರ ಚಾಂದ್ ಪಾಷಾ ಬಂಧನವಾಗಿತ್ತು. ಹೋಟೆಲ್ನಲ್ಲಿದ್ದ ಶ್ವೇತಕುಮಾರಿಗೆ ನೋಟಿಸ್ ನೀಡಿದ ಎನ್ಸಿಬಿ ಅಧಿಕಾರಿಗಳು ನೋಟಿಸ್ ನೀಡುತ್ತಲೇ ನಟಿ ಶ್ವೇತಾ ಪರಾರಿಯಾಗಿದ್ರು. ಕನ್ನಡ ರಿಂಗ್ ಮಾಸ್ಟರ್ ಸೇರಿದಂತೆ 4 ಚಿತ್ರಗಳಲ್ಲಿ ಶ್ವೇತಾ ನಟಿಸಿದ್ದಾರೆ. ನಟಿ ಶ್ವೇತಾ ಇಂದು ಎನ್ಸಿಬಿ ಕಚೇರಿಗೆ ಹಾಜರಾಗಿದ್ದಾರೆ. ಇಂದು ಶ್ವೇತಾಳನ್ನ ಎನ್ಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ.